ಮೇಡಮ್ ಇಲ್ಲಿ ಟೀಕು, ಹೊನ್ನೆ, ಮಹಾಗನಿ, ಬೇವು, ಬಿಲ್ವಾರ ಎಲ್ಲ ಲೋಕಲ್ ಮರ, ಇಂಪೋರ್ಟೆಡ್ ಮರ ಎಲ್ಲ ಮರನೂ ಸಿಗುತ್ತೆ ನಿಮಗೆ. ಮೇಡಮ್ ಇದು ನೋಡಿ, ಇದು ಟೀಕು ಬರ್ಮಾ ಬಾರ್ಡರ್ ಇಂದ ಬಂದಿರೋದು ಇವೆಲ್ಲ ಇಂಪೋರ್ಟೆಡ್ ಮರ. ಇದು ಮಲೇಷ್ಯಾ ಕಂಟ್ರಿಯಿಂದ ಬಂದಿರೋದು ಇವೆಲ್ಲ. ಹೋಲ್ಸೇಲ್ ಪ್ರೈಸ್ ಅಲ್ಲಿ ಬಿಡ್ತೀವಿ ಎಲ್ಲ, ರೆಡಿ ಸೈಜ್ ಇವೆಲ್ಲ ಬರೋದು ಇವೆಲ್ಲ. ಇದು ಇಂಪೋರ್ಟೆಡ್ ಹೊನ್ನೆ ಮರ, ಇದು ಮಲೇಷ್ಯಾ ಕಂಟ್ರಿಯಿಂದ ಬಂದಿರೋದು. ಇದು 5x3 ಸೈಜು. ಇಲ್ಲ ಮೇಡಮ್, ಇದು ಬರ್ಮಾ ಬಾರ್ಡರ್ ಟೀಕ್ ಅಂತ. ಇದು ಇಂಪೋರ್ಟೆಡ್ ಮರ ಇವೆಲ್ಲ. ಇದು ಹೌಸ್ ಹೋಲ್ಡ್ ಪರ್ಪಸ್ಗೆ ಹಾಕ್ತಾರೆ, ವಾಸ್ಕಾಲ್ಗೆ, ಫ್ರೇಮ್ಗೆ ಎಲ್ಲ ಹಾಕೊಂತಾರೆ ಇವೆಲ್ಲ ಮರ ಇವೆಲ್ಲ. ಇವಾಗ ಮಿಡಲ್ ಕ್ಲಾಸ್ ಅವ್ರಿಗೆ ನಮಗೆ ಒಂದೇ ಮರ ಹಾಕೋಕ್ಕಾಗಲ್ಲ, ಟೀಕ್ ವುಡ್ ಮರ ಹಾಕೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂಥವ್ರು ಇದು ಮಹಾಗನಿ ಹಾಕೊಂಡ್ರೆ ನಿಮಗೆ ಫೈನ್ ಆಗಿ ಬರ್ತದಿದೆ. ಕರ್ನಾಟಕಕ್ಕೆ ಹೋಲ್ಸೇಲ್ ಪ್ರೈಸ್ ಹಾಕಿ ಕೊಡ್ತೀವಿ ನಾವು ಮರಗಳನ್ನೆಲ್ಲ. ನಮ್ಮ ಲೋಕಲ್ ಅರ್ಕಿಲಸ್, ಇದನ್ನ ಅರ್ಕಿಲಸ್ ಮರ ಅಂತ ಕರೀತಾರೆ. ಆಮೇಲೆ ಇದರಲ್ಲಿ ಫಾರಮ್ ಅಕೇಶಿಯನ್ ಬರುತ್ತೆ, ನಾಟಿ ಅಕೇಶಿಯನ್ ಬರುತ್ತೆ. ಇದು ನಾಟ್ಯ ಅಕೇಶಿಯ. ಇದು ಒಂದು ಸ್ವಲ್ಪ ಲಾಂಗ್ ಡ್ಯೂರೇಷನ್ ಬರುತ್ತೆ ಮೇಡಮ್ ಇವೆಲ್ಲ. ಯಾಕಂದರೆ ಇವೆಲ್ಲ ಗ್ರೋತು 100 ವರ್ಷದ ಮರ ಅಲ್ಲ ಇವೆಲ್ಲ, ಅದರಿಂದ ಲಾಂಗ್ ಡ್ಯೂರೇಷನ್ ಬರುತ್ತೆ. ಯಾವುದು ನಿಮಗೆ ಗೆದ್ಲು ಹಿಡಿಯೋದು, ಆಮೇಲೆ ಕುಟ್ಟಾಡೋದು, ಯಾವ ಸಿಂಕೇಜ್ ಆಗೋದು, ಅವು ಯಾವ ಕಂಪ್ಲೇಂಟ್ಗಳು ಬರಲ್ಲ ಇವೆಲ್ಲ ಮರ. ನಾವು ಇವತ್ತಿಂದ ಅಂತ ಅಲ್ಲ, ಇವ್ರ ತಂದೆ ಕಾಲದಿಂದನೂ ನಾವು ಇಲ್ಲೇ ಇವ್ರ ತವಲೇನೆ ಪರ್ಚೇಸ್ ಮಾಡೋದು. ಹಾಗಾದ್ರೆ ಎಷ್ಟು ಮನೆ ಕಟ್ಸಿದ್ದೀರಾ ಸರ್? ಒಂದು 4-5 ಮನೆ ಕಟ್ಸಿದೀವಿ, ಅಂದ್ರೆ ಸ್ವಂತಕ್ಕೇನೆ ಅಂತಾನೆ. ಆ ವುಡ್ ಎಲ್ಲ ಇವ್ರ ತಲೆ ನಾವು ಪರ್ಚೇಸ್ ಮಾಡ್ತಾ ಇರೋದು. ಬೇರೆ ಬೇರೆ ಕಡೆ ಮರ ಹೇಳಿದ್ರು, ಆದ್ರೆ ನಾವು ತೊಗೊಳ್ಲಿಲ್ಲ. ವರ್ಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತಾರೆ ಅವರು, ಯಾವ ಥರ ಮಾಡಿದ್ರೆ ಏನು ಪ್ರಾಬ್ಲಮ್ ಬರ್ತದೆ, ಯಾವ್ದು ಮಾಡಬಾರ್ದು. ಮತ್ತು ರೇಟ್ ಬಗ್ಗೆನೂ ಅಷ್ಟೇ ರೀಸನಬಲ್ ಇದೆ. ಕೆಲವರೆಲ್ಲ ಏನು ಮಾಡ್ತಾರೆ, ಹೇಳ್ಬೇಕಾದ್ರೆ ಒಂದು ರೇಟ್ ಹೇಳ್ತಾರೆ, ಮಾಡ್ಬೇಕಾದ್ರೆ ಬೇರೆ ಬೇರೆ ಥರ ಲೆಕ್ಕ ಹಾಕ್ತಾ ಹೋಗ್ತಾರೆ. ಇವರು ಆ ಥರ ಇಲ್ಲ, ಪ್ರಾಂಪ್ಟ್ ಏನಿದೆ ಅದನ್ನು ಕರೆಕ್ಟಾಗಿ ಹೇಳಿದ್ರು ನಮ್ಗೆ ಭಾರಿ ಖುಷಿ ಆಯಿತು. ನೋಡಿದ್ರ ಕ್ವಾಲಿಟಿ ಚೆನ್ನಾಗಿದ್ರೆ. ಮೇಡಮ್ ನಾವು ಕರ್ನಾಟಕಕ್ಕೆ ಹೋಲ್ಸೇಲ್ ಡೀಲರು. ಬೇಕಾದ್ರೆ ನೀವು ಬಿಸ್ನೆಸ್ ಸೆಟಪ್ ಮಾಡ್ತೀನಿ ಅಂದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ಳಿ, ಆ ನಂಬರ್ ಫೋನ್ ಮಾಡಿದ್ರೆ ಸಾಕು, ನಾವು ನಿಮಗೆ ಒಂದು ಒಳ್ಳೆ ಪ್ರೈಸ್ ಎಲ್ಲ ಮಾಡ್ಕೊಡ್ತೀವಿ ನಿಮಗೆ ಬಿಸ್ನೆಸ್ ಮಾಡೋದಕ್ಕೆ. ನಮ್ಮ ಇದು 100 ವರ್ಷದಿಂದ ಮಾಡ್ಕೊಬರ್ತಾ ಇದೀವಿ ಬಿಸ್ನೆಸ್ಸು. ಇದು ನಾವು 4th ಜನರೇಷನ್, ನಮ್ಮ ತಾತ ಮುತ್ತಾತೆಯಿಂದನೂ ಮಾಡ್ಕೊಬರ್ತಾ ಇದೀವಿ ಬಿಸ್ನೆಸ್ಸು. ಸ್ನೇಹಿತರೆ, ಮನೆ ಕಟ್ಟೋದಕ್ಕೆ ಮರನ ಹುಡುಕ್ತಾ ಇದ್ದೀರಾ? ಅದರಲ್ಲೂ ಬೆಸ್ಟ್ ಕ್ವಾಲಿಟೀಸ್ ಮರ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಇದ್ದೀರಾ? ನಾನೊಂದು ಇವತ್ತು ಮರದ ಹ್ಯಾಡಿಗೆ ಬಂದಿದ್ದೀನಿ. ಕಂಪ್ಲೀಟ್ ಆಗಿ ಇವತ್ತು ತೋರಿಸ್ತೀನಿ ಯಾವ್ಯಾವ ಮರ ಸಿಗುತ್ತೆ, ಯಾವ್ಯಾವ ಕ್ವಾಲಿಟಿ ಸಿಗುತ್ತೆ ಅಂತ. ಬನ್ನಿ ಹೋಗೋಣ. ಇಷ್ಟು ದೊಡ್ಡ ಹ್ಯಾಡಲ್ಲಿ ಯಾವ್ಯಾವ ಮರ ಇರ್ಬೋದು, ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಮೇಡಮ್ ಇದು 100 ವರ್ಷದಿಂದ ಮಾಡ್ಕೊಬರ್ತಾ ಇದೀವಿ ಬಿಸ್ನೆಸ್ಸು. ಇದು ನಾವು 4th ಜನರೇಷನ್, ನಮ್ಮ ತಾತ ಮುತ್ತಾತೆಯಿಂದನೂ ಮಾಡ್ಕೊಬರ್ತಾ ಇದೀವಿ ಬಿಸ್ನೆಸ್ಸು. ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಇಲ್ಲ, ಕುಣಿಗಲ್ಲು, ನಿಯರ್ ತುಮಕೂರು ಡಿಸ್ಟಿಕ್ಕು. ಬೆಂಗಳೂರಿಂದ 50-60 ಕಿಲೋಮೀಟ್ರ್ ಬರುತ್ತೆ ಇದು. ಹಾಗಾದ್ರೆ ಇಲ್ಲಿ ಯಾವ ಟೈಪ್ಸ್ ಮರ ಸಿಗುತ್ತೆ ಮೇಡಮ್? ಇಲ್ಲಿ ಟೀಕು, ಹೊನ್ನೆ, ಮಹಾಗನಿ, ಬೇವು, ಬಿಲ್ವಾರ ಎಲ್ಲ ಲೋಕಲ್ ಮರ, ಇಂಪೋರ್ಟೆಡ್ ಮರ ಎಲ್ಲ ಮರನೂ ಸಿಗುತ್ತೆ ನಿಮಗೆ. ಸರ್, ಇಂಪೋರ್ಟೆಡ್ ಅಂತ ಹೇಳಿದ್ರೆ ಯಾವೆಲ್ಲ ಮರ ಸಿಗುತ್ತೆ ಸರ್? ಎಲ್ಲಿಂದ ತರಿಸ್ತೀರಾ? ಮೇಡಮ್ ಇದು ನೋಡಿ, ಇದು ಟೀಕು ಬರ್ಮಾ ಬಾರ್ಡರ್ ಇಂದ ಬಂದಿರೋದು ಇವೆಲ್ಲ. ಬರ್ಮಾ ಬಾರ್ಡರ್ ಇಂದ ಬಂದಿರೋದು ಇವೆಲ್ಲ. ಹೌದು. ಆಮೇಲೆ ಇದು ಮಲೇಷ್ಯಾ ಕಂಟ್ರಿಯಿಂದ ಬಂದಿರೋದು ಮರ. ಹೌದು ಮೇಡಮ್, ಇದು ಇಂಪೋರ್ಟೆಡ್ ಮರ. ಇದು ಮಲೇಷ್ಯಾ ಕಂಟ್ರಿಯಿಂದ ಬಂದಿರೋದು ಇವೆಲ್ಲ. ಹೋಲ್ಸೇಲ್ ಪ್ರೈಸ್ ಅಲ್ಲಿ ಬಿಡ್ತೀವಿ ಎಲ್ಲ, ರೆಡಿ ಸೈಜ್ ಇವೆಲ್ಲ ಬರೋದು ಇವೆಲ್ಲ. ಸರ್, ಇಲ್ಲೇ ತರಿಸಬಹುದಿತ್ತಲ್ಲ, ಇದೆಲ್ಲ ಇಲ್ಲೇ ಸಿಗುತ್ತಲ್ಲ, ಅಲ್ಲಿಂದ ಯಾಕೆ? ಮೇಡಮ್ ಇದು ಕ್ವಾಲಿಟಿ ಹಂಗೆ ಫೈನ್ ಆಗಿ ಬರುತ್ತೆ ಮೇಡಮ್. ಇದು ಇಂಪೋರ್ಟೆಡ್ ಮರ, ಇಲ್ಗೂ ಅಲ್ಗೂ ವೇರಿಯೇಷನ್ ಬರುತ್ತೆ ಕ್ವಾಲಿಟಿ, ಅದರಿಂದ ಕ್ವಾಲಿಟಿ ವೈಸ್ ಡಿಫ್ರೆನ್ಸ್ ಬರುತ್ತೆ. ಇದು ಇಂಪೋರ್ಟೆಡ್ ಹೊನ್ನೆ ಮರ. ಓಕೆ ಮೇಡಮ್, ಇದು ಹೊನ್ನೆ ಮರ, ಇದು ಮಲೇಷ್ಯಾ ಕಂಟ್ರಿಯಿಂದ ಬಂದಿರೋದು. ಇದು 5x3 ಸೈಜು. ನೋಡಿ, ಇದು ಎಲ್ಲ 100 ವರ್ಷ 200 ವರ್ಷ ಮರ, ದಪ್ಪ ಮರ ಕಟಿಂಗ್ ಮಾಡಿ ಇದು ಅಲ್ಲಿಂದ ರೆಡಿಯಾಗಿ ಬರೋದು ಇವೆಲ್ಲ. 5x3 ರೆಡಿಯಾಗಿ ಪ್ಲೈನಿಂಗ್ ಕಟ್ಸ, ರೆಡಿ ಟು ಯೂಸ್ ಇವೆಲ್ಲ ಇಂಪೋರ್ಟೆಡ್ ಮರ ಇವೆಲ್ಲ. ಸರ್, ನಮ್ಮಲ್ಲೇ ತರಿಸಬಹುದಿತ್ತಲ್ಲ ಸರ್, ನೀವ್ಯಾಕೆ ಅಲ್ಲಿಂದ ತರಿಸ್ತಾ ಇದ್ದೀರಾ? ಮೇಡಮ್, ಇಲ್ಲಿ ಅಷ್ಟು ಗ್ರೋತ್ ಕಮ್ಮಿ, ಆಮೇಲೆ ಕ್ವಾಲಿಟಿನೂ ಕಮ್ಮಿ ಇರ್ತದೆ. ಇದು ಕ್ವಾಲಿಟಿ ವೈಸ್ ಅಲ್ಲಿ ಫೈನು, ಮತ್ತೆ ಲುಕ್ಕಲ್ಲೂ ಫೈನು. ಪಾಲಿಶ್ ಮಾಡಿದ್ಮೇಲೆ ಮರ ಲುಕ್ಕು ಫೈನ್ ಆಗಿ ಬರ್ತದೆ ಇವೆಲ್ಲ ಮರ ನಿಮಗೆ, ಆ ಥರ. ಸರ್, ಕ್ವಾಲಿಟಿನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಸರ್? ಮೇಡಮ್, ಇದು ಮರ ಯೂಸೇಜ್ ಮನೆ ಬಿಲ್ಡಿಂಗ್ ಹಾಕಿದ್ಮೇಲೆ ಕಂಪ್ಲೇಂಟ್ ಆಗಬಾರ್ದು ಮರ. ಏನು ಹೇಳಿ, ಇವಾಗ ಮನೆಗೆ ಕಟ್ತಾರೆ, ಹಾಕ್ತಾರೆ, ಸಿಂಕ್ ಆಗೋದು, ಕ್ರ್ಯಾಕ್ ಆಗೋದು, ಅವೆಲ್ಲ ಕಂಪ್ಲೇಂಟ್ ಬರುತ್ತೆ. ಇದು ಇಂಪೋರ್ಟೆಡ್ ಮರ ಹಾಕಿದ್ಮೇಲೆ ಯಾವ ಕಂಪ್ಲೇಂಟ್ ಏನೂ ಬರಲ್ಲ ಮೇಡಮ್, ಆ ಥರ. ಎಷ್ಟು ವರ್ಷದ ಮರ ಸರ್ ಇದು? ಮೇಡಮ್, ಇದೆಲ್ಲ 100-150 ವರ್ಷ ಮರ. ಅಷ್ಟಪ್ಪ ದಿಮ್ಮಿ ಇರುತ್ತೆ, ಅದನ್ನ ಕಟಿಂಗ್ ಮಾಡಿ ಕೊಡ್ತಾರೆ ಇವೆಲ್ಲ. ಇವೆಲ್ಲ ಹೊರದೇಶದಿಂದ ಬರೋದು ಇವೆಲ್ಲ ಮರ. ಸರ್, ಇವಾಗ ಮರ ಎಲ್ಲ ಬೆಳೆಸ್ತಿದ್ದಾರೆ 30 ವರ್ಷಕ್ಕೆ 15 ವರ್ಷಕ್ಕೆಲ್ಲ ಕಟ್ ಮಾಡ್ತಾರಲ್ಲ ಸರ್, ಅದು ಲೋಕಲ್ ಮರ ಬರುತ್ತೆ ಮೇಡಮ್. ಇವಾಗ 100 ವರ್ಷ ಮರಕ್ಕೂ 30 ವರ್ಷ ಮರಕ್ಕೂ ಬೇರೆ ವ್ಯತ್ಯಾಸ ಬರ್ತದೆ. ಕ್ವಾಲಿಟಿ ವೈಸ್ ಅಲ್ಲಿ ಡಿಫ್ರೆನ್ಸ್ ಆಗುತ್ತೆ. 100 ವರ್ಷದ ಬಲ್ತಿರೋ ಮರದಲ್ಲಿ ಕಟಿಂಗ್ ಮಾಡಿದ್ರೆ ನಿಮ್ಗೊಂಚೂರು ಕಂಪ್ಲೇಂಟ್ ಆಗಲ್ಲ, ಏನೂ ಆಗಲ್ಲ. ಕಮ್ಮಿ ವಯಸ್ಸನ್ನು ಬರ್ಸಿದ್ರೆ ನಿಮಗೆ ಒಂದು ಸ್ವಲ್ಪ ಕಂಪ್ಲೇಂಟ್ ಆಗೋ ಚಾನ್ಸಸ್ ಇರುತ್ತೆ ಇವೆಲ್ಲ. ಅದಕ್ಕೆ ಮನೆ ಕಟ್ಬೇಕಾದ್ರೆ ಮರ ತಗೊಂಡಿದ್ರೆ ಕ್ರ್ಯಾಕ್ ಆಗೋದು, ಹಿಡಿಯೋದು, ಈ ಕಾರಣಕ್ಕೋಸ್ಕರ. ಹೌದು. ಸರ್, ಇದು ರಕ್ತಚಂದನ ಮರನ ಸರ್? ಇಷ್ಟೊಂದು ಕಲರ್ ಇದೆಯಲ್ಲ? ಇಲ್ಲ ಮೇಡಮ್, ಇದು ಬರ್ಮಾ ಬಾರ್ಡರ್ ಟೀಕ್ ಅಂತ. ಇದು ಇಂಪೋರ್ಟೆಡ್ ಮರ ಇವೆಲ್ಲ. ಇದು ಹೌಸ್ ಹೋಲ್ಡ್ ಪರ್ಪಸ್ಗೆ ಹಾಕ್ತಾರೆ, ವಾಸ್ಕಾಲ್ಗೆ, ಫ್ರೇಮ್ಗೆ ಎಲ್ಲ ಹಾಕೊಂತಾರೆ ಇವೆಲ್ಲ ಮರ ಇವೆಲ್ಲ. ಸರ್, ಇದು ಇದೇ ಕಲರ್ ಬರುತ್ತಾ? ಇಲ್ಲ ಮೇಡಮ್, ಇದು ಗೋಲ್ಡ್ ಕಲರ್ ಬರ್ತದೆ ಇವೆಲ್ಲ ಮರ. ಇದು ಇಂಪೋರ್ಟೆಡ್ ಅಲ್ವಾ, ಅದರಿಂದ ಈ ಥರ ಬಂದಿದೆ ಇದು ಕಲರ್. ಇದು ಆಮೇಲೆ ಇದು ಗೋಲ್ಡ್ ಕಲರ್ ಇರುತ್ತೆ ಒಳಗಡೆ. ಇದು ಎಂತಕ್ಕೆ ಹಾಕಿದ್ದೀವಿ ಅಂದರೆ ನಿಮಗೆ ಮರ ಕ್ರ್ಯಾಕ್ ಆಗಬಾರ್ದು ಅಂತ ನಾವು ಹಾಕಿದ್ದೀವಿ. ಇವಾಗ ಹೆಂಗೆ ನಾವು ಬಿಸಿಲಿಗೆ ಹೋದಾಗ ಫೇಸ್ಗೆ ಕ್ರೀಮ್ ಎಲ್ಲ ಹಾಕೊತೀವಿ,
ಹಂಗೆ ಇದಕ್ಕೆ ಒಂದು ಸ್ವಲ್ಪ ಬಿಸಿಲಿಗೆ ಏನು ಅವಾಯ್ಡ್ ಆಗಲಿ ಅಂತ ಇದು ಇದು ಹಾಕೊಂಡು ಪೇಂಟ್ ಹಾಕಿರ್ತೀವಿ ಅಷ್ಟೇ. ಓ ಹಾಗೆ ನಮ್ದು ಹೆಂಗೆ ಕ್ರೀಮ್ ಹಚ್ಕೊಳ್ತೀವಿ ಪ್ರೊಟೆಕ್ಟಿಗೆ, ಹಾಗೆ ಅದು ಮರಕ್ಕೆ ಪ್ರೊಟೆಕ್ಟ್ಗೆ ಮಾಡಿರ್ತೀವಿ. ಇದನ್ನ ಯಾವುದಕ್ಕೆ ಬಳಸ್ಬೋದು ಸರ್? ಮೇಡಮ್ ಇದು ಮನೆ ಹೌಸ್ ಹೋಲ್ಡ್ ಪರ್ಪಸ್ಗೆ ಹಾಕ್ತಾರೆ ಎಲ್ಲ. 5x3 6x4 ಡೋರ್ ಐಟಮ್ಗೆ, ಆಮೇಲೆ ದೇವಸ್ಥಾನ ರಥಗಳಿಗೆ ಎಲ್ಲ ಮರ ಹಾಕ್ಕೊಂತಾರೆ ಇವೆಲ್ಲ ಮರ. ಸರ್ ಹೇಗೆ ಸರ್ ಮರದ ಕ್ವಾಲಿಟಿ ಚೆಕ್ ಮಾಡೋದು? ಮೇಡಮ್ ಇದು ಬರ್ಮಾ ಬಾರ್ಡರ್ ಟೀಕ್ದು ಪ್ಲ್ಯಾಂಕ್ಸ್ ಅಂದರೆ ಅಲ್ಲಿಗೆ ನೋಡಿ, ಇದು ಗ್ರೇನ್ಸ್, ಇದು ಮರದ್ದು ಆಯಿತಾ, ಇದು ಆಯಿಲ್ ಕಂಟೆಂಟು. ಆಮೇಲೆ ಮರದ್ದು ಏಜ್ ಕಂಡುಹಿಡಿಯೋದು ಹೆಂಗೆ ಅಂದರೆ ಆ್ಯನ್ಯುವಲ್ ರಿಂಗು ನೋಡಿ, ಹಿಂಗೆ ರಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲ. ಆ್ಯನ್ಯುವಲ್ ರಿಂಗ್ ಮೇಲೆ ನಿಮಗೆ ಏಜು ಕಂಡುಹಿಡಿಯುತ್ತೆ, 100 ವರ್ಷ ಮರ ಅಂತ ಗೊತ್ತಾಗುತ್ತೆ ಇವೆಲ್ಲ ಆ ಥರ. ಅಂದರೆ ನೋಡಿದ ತಕ್ಷಣ ಯಾರೆಲ್ಲ ಬರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ. ಓಕೆ, ಯಾಮಾರ್ಸಕ್ಕಾಗಲ್ಲ? ಇಲ್ಲ ಅವೆಲ್ಲ ಮಾಡೋಕ್ಕಾಗಲ್ಲ. ಇದು ಯಾವ ಟೈಪ್ ಮರ ಸರ್? ಮೇಡಮ್ ಇದು ಮಹಾಗನಿ ಅಂತ. ಓ ಓಕೆ. ಹಾಂ ಇದು ಸಾಲ್ ಮರ ಬಂದಂಗೆ ಬರುತ್ತೆ. ಇದು ಬಜೆಟ್ ಫ್ರೆಂಡ್ಲಿ ಇವೆಲ್ಲ ಮರ. ಇವಾಗ ಮಿಡಲ್ ಕ್ಲಾಸ್ ಅವ್ರಿಗೆ ನಮಗೆ ಒಂದೇ ಮರ ಹಾಕೋಕ್ಕಾಗಲ್ಲ, ಟೀಕ್ವುಡ್ ಮರ ಹಾಕೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂಥವ್ರು ಇದು ಮಹಾಗನಿ ಹಾಕೊಂಡ್ರೆ ನಿಮಗೆ ಫೈನಾಗಿ ಬರ್ತದೆ. ಇದು ಸಾಲ್ ಕ್ವಾಲಿಟಿ ಬರ್ತದೆ ಇವಾಗೆಲ್ಲ. ಇವಾಗ ಟ್ರೆಂಡ್ ಎಲ್ಲ ಇದೇ ಮರ ಹಾಕ್ತಿರೋದು ಇವೆಲ್ಲ ಮಹಾಗನಿ ಅಂತ. ಇದು ಎಷ್ಟು ವರ್ಷದ ಹಳೆ ಮರ? ಇವೆಲ್ಲ 100 ವರ್ಷದ ಮರ ಇವೆಲ್ಲ ನೋಡಿ, ಎಲ್ಲ ಬುಡ ಮರನೇ ಇವೆಲ್ಲ ಇರೋದು. ಸರ್ ಇವಾಗ ಮನೆ ಕಟ್ಟೋದಕ್ಕೆ ಬೆಸ್ಟ್ ಕ್ವಾಲಿಟೀಸ್ ಮರ ಯಾವುದು ಸರ್? ಮೇಡಮ್ ಬೆಸ್ಟ್ ಕ್ವಾಲಿಟೀಸ್ ಅಂದರೆ ನಿಮಗೆ ಒಂದೇ ಟೀಕು ಕ್ವಾಲಿಟಿಯಲ್ಲಿ ಸಿಗುತ್ತೆ. ನಿಮಗೆ ಬಜೆಟ್ ಫ್ರೆಂಡ್ಲಿ ಹೋಗ್ತಿದ್ರೆ ಹಿಂಗಿಂದ ಮಹಾಗನಿ ಹಾಕೋಬೋದು ನಿಮಗೆ. ಇವಾಗ ನಾವು ಮಿಡಲ್ ಕ್ಲಾಸಿಂದ ಬಂದಿರೋದು, ನನಗೆ ಒಂದೇ ಟೀಕು ಹಾಕೋಕ್ಕಾಗಲ್ಲ ಅಂತಾರೆ. ಅಂಥವ್ರಿಗೆ ನಾನು ಇದು ಪ್ರಿಫರ್ ಮಾಡ್ತೀನಿ. ನಿಮಗೆ ಈ ಮಹಾಗನಿ ಹಾಕ್ಕೊಳ್ಳಿ ನಿಮಗೆ. ಆಮೇಲೆ ಕಮರ್ಷಿಯಲ್ ಪರ್ಪಸ್ ಅಪಾರ್ಟ್ಮೆಂಟ್ಸ್ಗೆಲ್ಲ ಇವೇ ಆಗ್ತಾ ಇದ್ದೀವಿ. ಅಪಾರ್ಟ್ಮೆಂಟ್ಸು ಆಮೇಲೆ ನಿಮಗೆ ದೊಡ್ಡ ಬಿಲ್ಡಿಂಗ್ಗಳಿಗೆಲ್ಲ ಇವೇ ಆಗ್ತಾ ಇರೋದು ಇವಾಗೆಲ್ಲ. ಸರ್ ಬಜೆಟ್ ಫ್ರೆಂಡ್ಲಿ ಓಕೆ, ಕ್ವಾಲಿಟಿ ವೈಸ್ ಎಲ್ಲ ಕ್ವಾಲಿಟಿ ನಿಮಗೆ ಒಂದೇ ಕ್ವಾಲಿಟಿ ಬರುತ್ತೆ ಈ ಮರದಲ್ಲಿ. ಓ ಹೌದಾ? ಒಂದೇ ಕ್ವಾಲಿಟಿ ಬರುತ್ತೆ ಈ ಮರದಲ್ಲಿ. ನಿಮ್ಮ ಹತ್ರ ರೇಟ್ ಎಲ್ಲ ಹೆಂಗೆ, ಏನು ಕ್ವಾಂಟಿಟಿಲಿ ಜನಗಳಿಗೆ ಸಿಗುತ್ತೆ? ಮೇಡಮ್ ನಮ್ದು ರೇಟ್ ಇದು ಟೀಕು ಒಂದೇ ಆದರೆ ಇಂಪೋರ್ಟೆಡ್ ಮರ ಇದು ಬರೋದು. ಡಾಲರ್ ವೈಸಲ್ಲಿ ವೇರಿಯೇಷನ್ ಬರ್ತಾ ಇರ್ತದೆ, ರೇಟು ಒಂದೇ ರೇಟ್ ಇರಲ್ಲ. ಆಮೇಲೆ ಇವು ಮಹಾಗನಿ ಎಲ್ಲ ರೇಟ್ ಒಂದು ಹೋಲ್ಸೇಲ್ ರೇಟ್ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ. ಅಂದ್ರೆ ನಿಮ್ಮಲ್ಲಿ ಕಂಪ್ಲೀಟ್ ಆಗಿ ಹೋಲ್ಸೇಲ್ ರೇಟ್ ಅಲ್ಲಿ ಹೋಲ್ಸೇಲ್ ಕರ್ನಾಟಕಕ್ಕೆ ಹೋಲ್ಸೇಲ್ ಪ್ರೈಸ್ ಕೊಡ್ತೀವಿ ನಾವು ಮರಗಳನ್ನೆಲ್ಲ. ಈ ತರ ರಾ ಮೆಟೀರಿಯಲ್ ಬಿಟ್ಬಿಟ್ಟು ನೆಕ್ಸ್ಟ್ ಏನಾದ್ರೂ ಬಾಗ್ಲು ಮಾಡಿಸ್ಬೇಕು, ಕಿಟಕಿ ಮಾಡಿಸ್ಬೇಕು ಅನ್ನೋರ್ಗೂ ಇದೆಯಾ ಸರ್? ಅದು ಇದೆ ಮೇಡಮ್, ಖಂಡಿತ ಕೊಡೋಣ, ತೋರಿಸಿ ಬನ್ನಿ. ಸರ್ ನೀವು ಕೇವಲ ಫಾರಿನ್ ಇಂದ ಇಂಪೋರ್ಟ್ ಮಾಡಿಸ್ಕೊಂಡು ತರ್ತೀರಾ ಅಥವಾ ಇಲ್ಲಿ ಲೋಕಲ್ ಸರ್? ಇಂಡಿಯನ್ ಫಾರೆಸ್ಟ್ ಇಂದ ಇಂಪೋರ್ಟ್ ಇದು ಮಾಡಿಸ್ಕೊಂಡಿರೋದು ಇವೆಲ್ಲ ಮರ. ಇದು ಯಾವುದು ಸರ್ ಮರ? ಇದು ದಾಂಡೇಲಿ ಟೀಕ್ ಅಂತ ಇದೆಲ್ಲ. ಓ ದಾಂಡೇಲಿಯಿಂದ ಬಂದಿರೋದು? ಹೌದೌದು, ದಾಂಡೇಲಿಯಿಂದ ಬಂದಿರೋದು. ಅಲ್ಲಿರೋ ಫಾರೆಸ್ಟ್ ಇಂದ ಆಕ್ಷನ್ ಮೆಟೀರಿಯಲ್ ಇಂದ ತಂದಿರೋದು ಇವೆಲ್ಲ ಮರ. ಇವೆಲ್ಲ ಓಕೆ. ಇದೇನಕ್ಕೆ ಬಳಸೋದು ಸರ್? ಇದು ಟೀಕ್ವುಡ್ ಹೌಸ್ ಹೋಲ್ಡ್ ಪರ್ಪಸ್ಗೆ ಎಲ್ಲ ಮಾಡ್ಕೊಂತಾರೆ ಇವೆಲ್ಲ. ಟೀಕ್ವುಡ್ ನಾವು ಕೇಳಿದಂಗೆ ತುಂಬಾ ಕಾಸ್ಟ್ಲಿ ಅಂತ ಹೇಳ್ತಾರೆ ಮೇಡಮ್. ಅದರ ಆಯಿಲ್ ಕಂಟೆಂಟು ಗ್ರೇನ್ಸ್ ಮೇಲೆ ರೇಟ್ ವೇರಿಯೇಷನ್ ಬರ್ತಾ ಇರ್ತದೆ ನಿಮಗೆ. ಇವಾಗ ಲೋಕಲ್ ಟೀಕ್ ತೊಗೊಂಡ್ರೆ ನಿಮಗೆ ರೇಟ್ ಕಮ್ಮಿ, ಅವೆಲ್ಲ 1000-2000ಕ್ಕೆಲ್ಲ ಸಿಗ. ಇವೆಲ್ಲ ಬರ್ಮಾ ಬಾರ್ಡ್ರು ಇಂಪೋರ್ಟೆಡ್ ಮತ್ತು ಇಂಡಿಯನ್ ಟೀಕ್ ಎಲ್ಲ 3000 ಚಿಲ್ಲರೆ ಮೇಲೆ ಸ್ಟಾರ್ಟ್ ಆಗುತ್ತೆ ಇವೆಲ್ಲ. ಹೇಗೆ ಸರ್ ಸೆಲೆಕ್ಷನ್ ಮಾಡೋದು? ಒಬ್ರು ಮನೆ ಕಟ್ಟಬೇಕು ಅಂತ ಇರ್ತಾರೆ, ಅವರಿಗೆ ಒಂದು ಒಳ್ಳೆ ಕ್ವಾಲಿಟೀಸ್ ಮರ ಬೇಕು ಅಂತ ಅವ್ರು ಎಷ್ಟೇ ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇರ್ತಾರೆ. ಅರೆ ಕ್ವಾಲಿಟಿ ವೈಸ್ ಅವ್ರು ಹೇಗೆ ಕಂಡುಹಿಡ್ಕೊಂಡು ಹೇಗೆ ಮಾಡಬೇಕು? ಮೇಡಮ್ ಅವ್ರಿಗೆ ಸ್ಯಾಂಪಲ್ ಪೀಸ್ ತೋರಿಸ್ತೀನಿ ಅವ್ರಿಗೆ. ಈ ಕ್ವಾಲಿಟಿ, ಈ ಮರದ್ದು ಈ ಕ್ವಾಲಿಟಿ ಬರ್ತದೆ, ಈ ಮರದ್ದು ಈ ಕ್ವಾಲಿಟಿ ಬರ್ತದೆ, ಕಲರು ಗ್ರೇನ್ಸು ಎಲ್ಲ ತೋರಿಸ್ತೀವಿ. ಅದನ್ನ ನೋಡ್ಕೊಂಡು ಅವರು ಪರ್ಚೇಸ್ ಮಾಡ್ಕೊತಾರೆ ಆ ಥರ. ಹಲಸಿನ ಮರ ಇದು. ಓಕೆ. ಹೌದು, ಹಿಂದೆ ಜಾಸ್ತಿ ಹಲಸನ್ನೇ ಬಳಸ್ತಾ. ಹೌದು ಮೇಡಮ್, ಒಂದೇ ಟೀಕು ಬದಲು ಇದು ಹಲಸಿನ ಮರನೇ ಆಗ್ತಾ ಇದ್ರಿ ಎಲ್ಲ ಅವಾಗ. ಆಮೇಲೆ ನಿಮಗೆ ಬೇವಿನ ಮರ ಬರ್ತದೆ, ನಾಟಿ ಬೇವಿನ ಮರ ಬರ್ತದೆ, ಬನ್ನಿ ತೋರಿಸ್ತೀನಿ. ಓ ಹಾಗಾದ್ರೆ ನಿಮ್ಮಲ್ಲಿ ಎಲ್ಲ ಥರದ್ದು ಮರ ಸಿಗುತ್ತೆ? ಹೌದು ಮೇಡಮ್, ಲೋಕಲ್ ಮರನೂ ಸಿಗುತ್ತೆ ನಿಮಗೆ. ನಮಗೆ ನೋಡಿ ನಾಟಿ ಬೇವು ಇವೆಲ್ಲ. ಇದು ಅಕೇಶಿಯಾ ಮರ. ಇದು ನಮ್ಮ ಲೋಕಲ್ ಅರ್ಕಿಲೆಸ್, ಇದನ್ನ ಅರ್ಕಿಲೆಸ್ ಮರ ಅಂತ ಕರೀತಾರೆ. ಆಮೇಲೆ ಇದರಲ್ಲಿ ಫಾರಮ್ ಅಕೇಶಿಯಾನೂ ಬರುತ್ತೆ, ನಾಟಿ ಅಕೇಶಿಯಾನೂ ಬರುತ್ತೆ. ಇದು ನಾಟಿ ಅಕೇಶಿಯಾ. ಏನ್ ಸರ್ ನಾಟಿಗೂ ಫಾರಮ್ಗೂ ಏನ್ ಡಿಫರೆನ್ಸ್? ಮೇಡಮ್ ಇದು ಲೋಕಲ್, ಇವೆಲ್ಲ ನಮ್ಮ ಹಳ್ಳಿ ಸುತ್ತಮುತ್ತ ಹಳ್ಳಿಯಿಂದ ಬೆಳ್ತಿರೋದು. ಅವು ಫಾರಮ್ ಅಂದ್ರೆ ಪ್ಲಾಂಟೇಶನ್ದು, ಅದು ಅಷ್ಟು ಕ್ವಾಲಿಟಿ ಇರಲ್ಲ. ಅರ್ಕ್ಲೆಸ್ ಮರ ಇದು ಫೈನ್ ಆಗಿ ಬರ್ತದೆ ಇವೆಲ್ಲ, ನಾಟಿ ಮರ ಇವೆಲ್ಲ. ಇದು ಒಂದು ಸ್ವಲ್ಪ ಲಾಂಗ್ ಡ್ಯೂರೇಷನ್ ಬರುತ್ತೆ ಮೇಡಮ್ ಇವೆಲ್ಲ. ಯಾಕಂದ್ರೆ ಇವೆಲ್ಲ ಗ್ರೋತ್ 100 ವರ್ಷದ ಮರ ಅಲ್ಲ ಇವೆಲ್ಲ, ಅದರಿಂದ ಲಾಂಗ್ ಡ್ಯೂರೇಷನ್ ಬರುತ್ತೆ. ಯಾವುದು ನಿಮಗೆ ಗೆದ್ಲು ಹಿಡಿಯೋದು, ಆಮೇಲೆ ಕುಟ್ಟಾಡೋದು, ಯಾವ ಸಿಂಕೇಜ್ ಆಗೋದು, ಅವು ಯಾವ ಕಂಪ್ಲೇಂಟ್ಗಳು ಬರೋಲ್ಲ ಇವೆಲ್ಲ ಮರ. ಮೇಡಮ್ ನೀವು ಮನೆ ಕಟ್ಟೋದು ಒಂದ್ಸರಿ, ನೀವು ಇಲ್ಲಿ ಬಂದು ಓಪನ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ನೀವು ನೋಡ್ಬೋದು. ಮರ ಕ್ವಾಲಿಟಿ ಆಗಲಿ, ಕ್ವಾಂಟಿಟಿ ಆಗಲಿ, ರೇಟ್ ಆಗಲಿ ಎಲ್ಲ ನೀವು ಓಪನ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ನೀವು ನೋಡ್ಬೋದು. ಯಾಕಂದರೆ ಇದು ನಾವು ಓಪನ್ ಡಿಸ್ಪ್ಲೇ ಮಾಡಿರ್ತೀವಿ ಎಲ್ಲ ಮರಗಳು. ಒಂದೊಂದು ಮರಕ್ಕೂ ಒಂದೊಂದು ಕ್ವಾಲಿಟಿ ಬರುತ್ತೆ. ಅದ್ರದ್ದು ನೋಡಿಕೊಂಡು ನೀವು ತೊಗೋಬೇಕಾಗುತ್ತೆ. ಯಾಕಂದರೆ ಮನೆ ಕಟ್ಟಾಗ ಯಾವುದು ಕಂಪ್ಲೇಂಟ್ ಆಗಬಾರ್ದು. ಮನೆಗೂ ಇನ್ವೆಸ್ಟ್ ಮಾಡಿರ್ತೀರ, ಮರಕ್ಕೂ ಇನ್ವೆಸ್ಟ್ ಮಾಡಿರ್ತೀರ, ಯಾವುದು ತೊಂದರೆ ಆಗಬಾರ್ದು. ಅಂದರೆ ನಿಮಗೆ ಒಳ್ಳೆಯ ಪದಾರ್ಥ ನಾವು ಇಲ್ಲಿ ಬನ್ನಿ, ನಿಮಗೆ ಕ್ವಾಲಿಟಿ ವೈಸು ಕ್ವಾಂಟಿಟಿ ವೈಸ್ ನೋಡಿ ಪದಾರ್ಥ ಚೆಕ್ ಮಾಡಿ, ರೇಟು ಕ್ವಾಲಿಟಿ ಚೆಕ್ ಮಾಡಿ, ರೇಟು ಕಂಪೇರ್ ಮಾಡಿ, ಎಲ್ಲ ಹೋಲ್ಸೇಲ್ ಪ್ರೈಸು ಬೆಸ್ಟ್ ಪ್ರೈಸಲ್ಲಿ ನಿಮ್ಗೆ ಕೊಡ್ತೀವಿ ನಾವು. ಮೇಡಮ್ ನಿಮಗೆ ಇವಾಗ ಮರ ತೊಗೊಂಡಿದ್ದೀರಾ, ಅದನ್ನು ಕಾರ್ಪೆಂಟ್ರ್ ವರ್ಕ್ ಮಾಡಿಸ್ಕೊಡ್ಬೇಕು ನಿಮಗೆ. ಅದಕ್ಕೆ ನಮ್ಮ ಹತ್ರ ನೋಡಿ ಕಾರ್ಪೆಂಟ್ರು ಇದ್ದಾರೆ, ಮಿಷಿನರಿಗಳು ಎಲ್ಲ ಇದೆ. ನಿಮಗೆ ವಾಸ್ಕಲ್ಲು, ಫ್ರೇಮು, ಡೋರು ಎಲ್ಲ ನಾವೇ ರೆಡಿ ಮಾಡಿಕೊಡ್ತೀವಿ. ಆಮೇಲೆ ಇದು ಇಂಪೋರ್ಟೆಡ್ ಪ್ಲೈನರ್ ಮಿಷಿನ್ ನಿಮಗೆ ನೋಡಿ. ಇವೆಲ್ಲ ಟಿಪ್ ಬ್ಲೇಡೆಲ್ಲ ಇಂಪೋರ್ಟೆಡ್ ಇವೆಲ್ಲ.
ಫಿನಿಶಿಂಗು ಹಂಗೆ ಬರ್ತದೆ ನಿಮಗೆ. ಸರ್ ನಿಮ್ಮ ಹೆಸರು ಎಲ್ಲಿಂದ ಬಂದಿದ್ದು? ನಮ್ಮ ಹೆಸರು ಯೋಗೇಶ್ ಅಂತ, ಇಲ್ಲೇ ಕುಣಿಗಲ್ನವ್ರೆ ನಾವು. ಇಲ್ಲಿ ನಾವು ಮನೆ ಕಟ್ಸ್ತಾ ಇದ್ದೀವಿ, ಮನೆಗೋಸ್ಕರ ವುಡ್ಡನ್ನ ಇಲ್ಲೇ ಪರ್ಚೇಸ್ ಮಾಡಿದ್ವಿ ನಾವು. ಇವತ್ತಿಂದ ಅಂತ ಅಲ್ಲ, ಇವ್ರ ತಂದೆ ಕಾಲದಿಂದನೂ ನಾವು ಇಲ್ಲೇ ಇವ್ರ ತವಲೇನೆ ಪರ್ಚೇಸ್ ಮಾಡೋದು. ಹಾಗಾದ್ರೆ ಎಷ್ಟು ಮನೆ ಕಟ್ಸಿದ್ದೀರಾ ಸರ್? ಒಂದು 4-5 ಮನೆ ಕಟ್ಸಿದ್ದೀವಿ, ಅಂದ್ರೆ ಸ್ವಂತಕ್ಕೇನೆ ಅಂತಾನೆ. ಆ ವುಡ್ಡೆಲ್ಲ ಇವ್ರ ತಲೆ ನಾವು ಪರ್ಚೇಸ್ ಮಾಡ್ತಾ ಇರೋದು. ಯಾಕೆಂದ್ರೆ ಅದು ನಂಬಿಕೆ, ಅವ್ರ ಮೇಲೆ ಇರೋ ನಂಬಿಕೆ ಅದು. ಇವತ್ತು ನಮಗೆ ಬೇರೆ ಬೇರೆ ಕಡೆ ಮರ ಹೇಳಿದ್ರು, ಆದ್ರೆ ನಾವು ತೊಗೊಳ್ಲಿಲ್ಲ. ಇಲ್ಲೇ ತೊಗೋಬೇಕು, ಮೊದಲಿಂದ ನಾವು ಇಲ್ಲೇ ಬಿಸ್ನೆಸ್ ಮಾಡೋದು ಅಂತೇಳಿ ಇಲ್ಲೇ ತೊಗೊಂಡ್ವಿ. ಚೆನ್ನಾಗಿರೋ ಮರ ಕೊಟ್ಟಿದೆ. ಇದೆಲ್ಲ ನೋಡಿ ನಮ್ದೇನೆ. ಏನ್ ಮಾಡಿಸ್ತಾ ಇದ್ದೀರಾ? ಇದು ಕಿಟಕಿ ಬಾಗಿಲುಗಳು ಇದು ಮಾಡ್ತಿದ್ದಾರೆ, ವಿಂಡೋಸ್ ಮಾಡ್ತಾರೆ ನೋಡಿ. ಇದ್ರ ಬಗ್ಗೆ ಹೇಳ್ತಾರೆ ಅವರು. ಸ್ವಲ್ಪ ಹೇಳಿ ಸರ್, ಇದು ಯಾವ ಥರ ಮಾಡಿದ್ರಿ? ಮೇಡಮ್ ಇದು ಒಂದೇ ಮರ ವುಡ್ ಇದು ಇದಾನ ಸರ್. ಈಗ ಹೊಸ ಜನ ಏನು ಮಾಡ್ತಾರೆ ಅಂದರೆ ಫುಲ್ ಹೆಜ್ಜೆ ಹೊಡಿತಾರೆ ನೋಡಿ ಈ ಥರ. ಮೇಡಮ್ ಇದು ಒಂದೇದು, ಇದು ಟೀಕ್ ವುಡ್ಡು, ಇದು ನಮ್ಮ ವರ್ಕು, ಇದು ಬೇರೆಯವ್ರ ವರ್ಕು. ಫಸ್ಟು ಓನರ್ನ ಕರಿತೀವಿ, ಎಕ್ಸ್ಪ್ಲೇನ್ ಮಾಡ್ತೀವಿ ಮಾಡೋಕ್ಕೆ ಮುಂಚೆನೇ. ಸರ್ ನಾವು ಹಾಫ್ ಹೆಜ್ಜೆ ಹೊಡೆಯೋದು ಇದು ನೋಡಿ, ಇದು ಹಾಫ್ ಹೆಜ್ಜೆನ ಹೊಡೆಯೋದು. ಹಾಫ್ ಹೆಜ್ಜೆಗೂ ಫುಲ್ ಹೆಜ್ಜೆಗೂ ಏನು ವೇರಿಯೇಷನ್ ಅಂದರೆ ನೋಡಿ, ಇದು ಫುಲ್ ಹೆಜ್ಜೆ, ನಮ್ಮದು ಹಾಫ್ ಹೆಜ್ಜೆ. ನಾವು ಅವ್ರನ್ನ ಫಸ್ಟೇ ಓನರ್ನ ಕರೆದು ಮಾತಾಡ್ಸ್ತೀವಿ. ಸರ್ ಈ ಥರ ನಾವು ಹಾಫ್ ಹೆಜ್ಜೆ ಹೊಡೆದ್ರೆ ದಿನ ಬರ್ತಿ ಮೇಲೆ ನಿಮಗೆ ನೀರು ತಗೊಳ್ಳಲ್ಲ, ಇಲ್ಲಿ ಮೆಟಲ್ ಪೇಸ್ಟ್ ಹಾಕ್ತಾರೆ. ಇದಕ್ಕೆಲ್ಲ ಮೆಟಲ್ ಪೇಸ್ಟ್ ಹಾಕಿ ಇದು ಮಾಡಿರ್ತಾರೆ, ಕವರ್ ಮಾಡಿರ್ತಾರೆ. ದಿನ ಬರ್ತಿ ಮೇಲೆ ಬಿಸಿಲಿಗೆ ಮೆಟಲ್ ಪೇಸ್ಟ್ ಬಿದ್ದೋಯ್ತದೆ. ದಿನ ಮೇಲೆ ನೀರು ಬಿದ್ದು ಒಳಗೆ ಉಡ್ಡ ಹಾಳಾಗೋಯ್ತದೆ. ನಾವು ಹಾಫ್ ಹೆಜ್ಜೆ ಮಾಡ್ತೀವಿ ಸರ್, ನಿಮ್ಗೆ ಓಕೆನಾ ಅಂತ. ಇಲ್ಲಿ ನೀರು ಬಿದ್ದರೂ ಏನಾಗಲ್ಲ, ಏನು ಬಿದ್ದರೂ ಏನಾಗಲ್ಲ ಅಂತ ಹೇಳಿರ್ತೀವಿ. ಅವರು ಓಕೆ ಸರ್ ಪರವಾಗಿಲ್ಲ, ನೀವು ಅನುಭವಿಸಿದ ಮೇಲೆ ಮಾಡಿರ್ತೀರಾ, ನಿಮ್ಗೆ ಅದೇ ಥರ ಮಾಡಿ ಅಂದರೆ ನಾವು ಹಾಫ್ ಹೆಜ್ಜೆ ಮಾಡ್ತೀವಿ. ಇಲ್ಲ ಸರ್ ನಮ್ಗೆ ಫುಲ್ ಹೆಜ್ಜೆನೇ ಮಾಡಿ ಅಂತ ಹೇಳಿದ್ರೆ ನಾವು ಫುಲ್ ಹೆಜ್ಜೆ ಮಾಡ್ತೀವಿ. ನಿಮ್ಗೆ ಯಾಕೆಂದರೆ ನಾವು ಹೇಳಬೇಕು. ಹೊಸ ಜನ ಏನು ಮಾಡ್ತಾರೆ, ನಾವು 2 ಮನೆ ಕಟ್ಸಿದ್ದೀವಿ, ನಮ್ಮ ತಾತನ ಕಾಲದಲ್ಲಿ ಕಟ್ಸಿದ್ರಿ, ಅವ್ರು ಏನು ಮಾಡ್ತಾರೆ ಫುಲ್ ಹೆಜ್ಜೆ ಹಾಕಿದ್ದಾರೆ ಕಣಪ್ಪ, ಫುಲ್ ಹೆಜ್ಜೆ ಹಾಕೊಂಡ್ರು ಸೊಲ್ಯೂಷನ್ ಕೇಳ್ಕೊಳ್ತೀವಿ. ನಾವು ಏಕೆ ಮಾಡ್ಬಿಡಲ್ಲ, ಅವ್ರನ್ನ ಕೇಳ್ಕೊಂಡು ನಾವು ಹೇಳ್ತೀವಿ, ಈ ಥರ ಮಳೆ ನೀರು ಬಿದ್ದು ಹೋಗಲ್ಲ ಸರ್, ಮಾಡ್ಕೊಳ್ಳಿ ಈ ಥರ ಅಂತ ನಾವು ಹೇಳ್ತೀವಿ. ಓಕೆ ಸರ್ ನೀವು ಹೇಳಿದೆ, ಓಕೆ ಇದೇ ಥರ ಮಾಡಿ ಅಂದರೆ ಇದೇ ಥರ ಮಾಡ್ತೀವಿ. ಇವ್ರಿಗೆ ಹಂಗೆ ಹೇಳಿದ್ದು, ಆಯ್ತು ಇದೇ ಥರ ಮಾಡಿ ಚೆನ್ನಾಗೈತೆ, ನಮಗೂ ಹಾಳಾಗಲ್ಲ, ನೀಟಾಗಿರ್ತದೆ ಅಂದ್ಬಿಟ್ಟು ಇದೇ ಥರ ಮಾಡಿಸ್ತಾ ಇದ್ವಿ. ಎಲ್ಲದಕ್ಕೂ ಅದೇ ಥರ ಮಾಡ್ತಾ ಇದ್ದೀವಿ ಮೇಡಮ್. ಅಂದರೆ ಮೇಯ್ನ್ ನಮ್ಗೆ ಎಲ್ಲದಕ್ಕಿಂತನೂ ವರ್ಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತಾರೆ ಅವರು. ಯಾವ ಥರ ಮಾಡಿದ್ರೆ ಏನು ಪ್ರಾಬ್ಲಮ್ ಬರ್ತದೆ, ಯಾವ್ದು ಮಾಡಬಾರ್ದು, ಮತ್ತು ರೇಟ್ ಬಗ್ಗೆನೂ ಅಷ್ಟೇ ರೀಸನಬಲ್ ಇದೆ. ಕೆಲವರೆಲ್ಲ ಏನು ಮಾಡ್ತಾರೆ, ಹೇಳ್ಬೇಕಾದ್ರೆ ಒಂದು ರೇಟ್ ಹೇಳ್ತಾರೆ, ಮಾಡ್ಬೇಕಾದ್ರೆ ಬೇರೆ ಥರ ಲೆಕ್ಕ ಹಾಕ್ತಾ ಹೋಗ್ತಾರೆ. ಇವರು ಆ ಥರ ಇಲ್ಲ, ಪ್ರಾಂಪ್ಟ್ ಏನಿದೆ ಅದನ್ನು ಕರೆಕ್ಟಾಗಿ ಹೇಳೋದು ನಮ್ಗೆ ಭಾರಿ ಖುಷಿ ಆಯಿತು. ನೋಡಿದ್ರ ಕ್ವಾಲಿಟಿ ಚೆನ್ನಾಗಿದ್ರೆ ಎಷ್ಟು ತಲತಲಾಂತರದಿಂದ ಬಂದರೂ ಕೂಡ ಇಲ್ಲೇ ಬಂದು ತಗೊಳ್ತಾರೆ ಅಂತಕ್ಕೆ ಇವರೇ ಸಾಕ್ಷಿ. ಯಾಕೆಂದರೆ ಇವರು ಫಸ್ಟ್ ಟೈಮ್ ಬರ್ತಾ ಇಲ್ಲ, ಇವರ ಜನ್ರೇಷನಿಂದಲೇ ಇಲ್ಲೇ ತಗೊಳ್ತಾ ಇರೋದು. 4 ಮನೆ ಕಟ್ಟಿಲ್ಲೇ ಬಂದು ತಗೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮೇಡಮ್ ನಾವು ಕರ್ನಾಟಕಕ್ಕೆ ಹೋಲ್ಸೇಲ್ ಡೀಲರು. ಬೇಕಾದ್ರೆ ನೀವು ಬಿಸ್ನೆಸ್ ಸೆಟಪ್ ಮಾಡ್ತೀನಿ ಅಂದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ಳಿ, ಆ ನಂಬರ್ ಫೋನ್ ಮಾಡಿದ್ರೆ ಸಾಕು, ನಾವು ನಿಮಗೆ ಒಂದು ಒಳ್ಳೆ ಪ್ರೈಸ್ ಎಲ್ಲ ಮಾಡಿಕೊಡ್ತೀನಿ ನಿಮಗೆ ಬಿಸ್ನೆಸ್ ಮಾಡೋದಕ್ಕೆ. ಮೇಡಮ್ ನಿಮಗೆ ಮರ ಕಟಿಂಗಿಂದ ಹಿಡಿದು ಫಿನಿಶಿಂಗ್ ರೆಡಿ ಟು ಯೂಸ್ವರೆಗೂ ನಾವು ಎಲ್ಲ ಸೆಟಪ್ ಮಾಡಿಕೊಡ್ತೀವಿ ನಿಮಗೆ. ವಾಸ್ಕಲ್ ಫ್ರೇಮು, ವಿಂಡೋಸು, ಡೋರ್ಸು ಎಲ್ಲ ನಾವು ರೆಡಿ ಟು ಯೂಸು. ಸರ್ ಟೀಕ್ ವುಡ್ಡಲ್ಲಿ ಆ್ಯನ್ಯಲ್ ಅದರ ಏಜ್ ಫೈಂಡ್ ಔಟ್ ಮಾಡ್ಬೋದು, ಈಸಿ ಇರುತ್ತೆ. ಯಾಕಂದರೆ ಅದು ಆ್ಯನ್ಯಲ್ ರಿಂಗ್ಸ್ ಬಂದಿರ್ತದೆ ನೋಡಿ, ಇವೆಲ್ಲ ಸ್ಟಾರ್ಟ್ ಆಗಿರೋದು ಆ್ಯನ್ಯಲ್ ರಿಂಗ್ಸ್. ಇವೆಲ್ಲ ಇಯರ್ಲಿ ವೈಸಲ್ಲಿ ಆ್ಯನ್ಯಲ್ ರಿಂಗ್ಸು ಗ್ರೋತ್ ಆಗ್ತಾ ಇರ್ತದೆ. ಇವೆಲ್ಲ ರಿಂಗ್ಸ್ ನಿಮಗೆ ಆವಾಗ ಏಜ್ ನೀವು ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು ಟೀಕ್ ವುಡ್ಡಲ್ಲಿ ಪೂರ್ತಿ. ಇದು ಎಲ್ಲ ಮರದಲ್ಲಿ ವಾಟರ್ ಮಾರ್ಕ್ ಬಂದೇ ಬರ್ತದೆ. ಇದರಲ್ಲೇ ವಾಟರ್ ಪಾಸ್ ಆಗೋದು ನಿಮಗೆ ಮರದ್ದು. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಕೂಡ ಮನೆ ಕಟ್ತಾ ಇದ್ರೆ, ಮರ ಬೇಕು ಅಂತ ಅನಿಸಿದರೆ ಕರ್ನಾಟಕಕ್ಕೆ ಇವರು ನಂಬರ್ 1 ಹೋಲ್ಸೇಲ್ ಡೀಲರು. ಅದ್ರ ಜೊತೆಗೆ ಬೆಸ್ಟ್ ಕ್ವಾಲಿಟೀಸು, ಕಡಿಮೆ ರೇಟಲ್ಲಿ ಮರ ಸಿಗುತ್ತೆ. ಇಲ್ಲಿಗೆ ಒಮ್ಮೆ ವಿಸಿಟ್ ಮಾಡಿ, ನಿಮ್ಗೆ ಯಾವ ಥರದ್ದು ಮರ ಬೇಕು ಅಂತ ಹೇಳಿ ನೀವೇ ಸೆಲೆಕ್ಷನ್ ಮಾಡ್ಬೋದು. ಇವರ ನಂಬರ್ ಕೊಟ್ಟಿರ್ತೀನಿ, ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ.